ಈ ವಾರದ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಧರ್ಮ್ ಸಿಂಗ್ ಅವರ ಪುತ್ರ, ಜೇವರ್ಗಿ ಕ್ಷೇತ್ರದ ಶಾಸಕರು, KKRDBಯ ಅಧ್ಯಕ್ಷರು ಆದಂತಹ ಅಜಯ್ ಸಿಂಗ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ರಾಜಕಾರಣ, ವೈಯಕ್ತಿಕ ಜೀವನ? ಎಲ್ಲ ಚೆನ್ನಾಗಿದೆ, ಸರಿಯಾಗಿ ನಡೀತಾ ಇದೆ. ಹಂಗೆ ಇವಾಗ ತಾವೇ ನೋಡ್ತಾ ಇದ್ದೀರಿ, ಎಲ್ಲ ಸ್ಮೂತ್ ಆಗಿ ನಡೀತಾ ಇದೆ. ಸರ್, ಪಾಲಿಟಿಕ್ಸ್ ಅನ್ನ ಹೊರತುಪಡಿಸಿ ಅಜಯ್ ಸಿಂಗ್ ಅವರ ಐಡೆಂಟಿಟಿ ಏನು ಸರ್? ನಾನು ಪಾಲಿಟಿಕ್ಸ್ಗಿಂತ ಬರೋಕ್ಕಿಂತ ಮೊದಲು ನಾನು ಒಬ್ಬ ವೈದ್ಯನಾಗಿದ್ದೀನಿ, ಒಬ್ಬ ಡಾಕ್ಟರ್ ಆಗಿದ್ದೀನಿ, ಒಬ್ಬ ಕ್ರೀಡಾಪಟು ಆಗಿದ್ದೀನಿ. ಸೊ ಮೇನ್ಲಿ ಬಹುಶಃ ನಾನು ಪಾಲಿಟಿಕ್ಸಲ್ಲಿ ಬಂದಿರಲಿಲ್ಲ ಅಂದರೆ ಒಬ್ಬ ಡಾಕ್ಟರ್ ಆಗ್ತಾ ಇದ್ದೆ, ಒಬ್ಬ ವೈದ್ಯನೇ ಇರ್ತಿದ್ದೆ. ಅದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಅಲ್ಲ, ಈಗೇನಾದ್ರೂ ಆ ವೃತ್ತಿನ ಪ್ರಾಕ್ಟೀಸ್ ಆಗಾಗ ಮಾಡ್ತಾ ಇರ್ತೀರಾ ಅಥವಾ ಕಂಪ್ಲೀಟ್ ಆಗಿ ಪಾಲಿಟಿಕ್ಸ್ ಹೇಳಿದ್ದೀರಾ ಸರ್? ಈಗ ನೀವು ಪಾಲಿಟಿಕ್ಸ್ ಮಾಡುವಾಗ ಬಹಳಷ್ಟು ಜನ ಡಾಕ್ಟರ್ಸ್, ನಂಗೆ ತಿಳಿದಿರುವಂತೆ ಕನಿಷ್ಠ ಒಂದು 10-12 ಜನ 224 ಶಾಸಕರಲ್ಲಿ ನಾವು ವೈದ್ಯರಾಗಿದ್ದೀವಿ. ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ. ಪ್ರಾಕ್ಟೀಸ್ ಮಾಡಬೇಕಂದ್ರೆ ಒಂದು ಹಾಸ್ಪಿಟಲ್ ಆಗಲಿ ಮತ್ತು ಒಂದು ಕ್ಲಿನಿಕ್ ಆಗಲಿ ಎಲ್ಲಾದರೂ ಒಂದು ಕಡೆ ಜಾಬ್ ಮಾಡಿದ್ರೂ ಕೂಡ ಕನಿಷ್ಠ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಯಾವಾಗಲೂ ಜನರಿಗೋಸ್ಕರ ನಾವು ಅವೈಲಬಲ್ ಇರಬೇಕಾಗ್ತದೆ. ಸೊ ಈಗ ನಾನು ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಅಂದ್ರೂ ಕೂಡ ಯಾವಾಗಲೂ ಕೂಡ ಮೆಡಿಕಲ್ ನನ್ನ ಹೃದಯಕ್ಕಿಂತ ಬಹಳ ಸಮೀಪ ಇದೆ. ಯಾವಾಗಲೂ ಕೂಡ ನಾನು ಹೆಲ್ತ್ ಕ್ಯಾಂಪ್ಗಳಾಗಲಿ, ಡೆಂಟಲ್ ಕ್ಯಾಂಪ್ಸ್ಗಳಾಗಲಿ, ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳಾಗಲಿ, ನಮ್ಮ ಆಂಬ್ಯುಲೆನ್ಸಸ್ ಸೇವೆಗಳಾಗಲಿ ಕಂಟಿನ್ಯೂಸ್ಲಿ ನಾವು ಮಾಡ್ತಾ ಇರ್ತೀವಿ. ಅದು ಯಾವಾಗಲೂ ಕೂಡ ನನ್ನ ಹತ್ರ ಒಬ್ಬ ಮನುಷ್ಯ, ಒಂದು PRO ಈಗಂತಲ್ಲ, ಸುಮಾರು ಒಂದು 18-20 ವರ್ಷದಿಂದ ನಮ್ಮ ಕ್ಷೇತ್ರದಿಂದ, ನಮ್ಮ ಜಿಲ್ಲೆಯಿಂದ, ನಮ್ಮ ಭಾಗದಿಂದ ಬರ್ತಕ್ಕಂಥ ಜನರಿಗೆ ಅನುಕೂಲ ಆಗಬೇಕು ಅಂತ ಹಾಸ್ಪಿಟಲ್ಗೆ ಕೋಆರ್ಡಿನೇಷನ್ ಮಾಡಬೇಕಂತ ಒಬ್ಬ PRO ಯಾವಾಗಲೂ ನಮ್ಮ ಜೊತೆ ಇದ್ದಾನೆ. ಸಪ್ರೇಟ್ ಆಗಿ ಮೆಡಿಕಲ್ ಏನು ಇಶ್ಯೂ ಇದ್ರೂ ಕೂಡ, ಯಾರಿದ್ರು ಕೂಡ ನಮ್ಮ ಭಾಗದವರು ನಮಗೆ ದೂರವಾಣಿ ಮುಖಾಂತರ ಇಲ್ಲ ಅಂದ್ರೆ ನೇರವಾಗಿ ನಂಗೆ ಭೇಟಿಯಾಗಿ ನಂಗೆ ಹೇಳ್ತಾರೆ. ಅವ್ರು ನಾವು ಸರಿಯಾದ ರೀತಿಯಿಂದ ಕೋಆರ್ಡಿನೇಟ್ ಮಾಡಿ ಗೈಡ್ ಮಾಡ್ತೀವಿ ಮತ್ತೆ ಹೆಲ್ಪ್ ಮಾಡ್ತೀವಿ.